ಜ್ಞಾಪಕ ಆಗುತ್ತೆ ಅದು. ಓಂ ನಾರಾಯಣಂ ಶ್ರಿಯಃಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶ್ರೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸಮ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ. ಓಂ ಪ್ರತ್ಯಕ್ಷಂ ಮಾನಸಂಚೈವ ಯದಾ ತೀರ್ಥ ತದಾ ಸ್ಮೃತಿ ಪ್ರಮಾಣ ಅಂತ ಹೇಳಿದೆ. ಸ್ಮೃತಿ ಪ್ರಮಾಣ ಅಂತಾಯಿತು, ಅದೆಲ್ಲ ಆಗಿತ್ತಾಗಿದೆ. ಹೌದಲ್ಲ? ಯಾವುದು? ಮಾನತ್ವಂ ಪ್ರತ್ಯಭಿಜ್ಞಾಯ ಅಪಿ ಸರ್ವಾನುಭೂತಿಗಳು. ಪ್ರತ್ಯಭಿಜ್ಞಾನ ಪ್ರಮಾಣ ಅಂತ ಒಪ್ತೀನಿ ನೀನೀಗ, ಸ್ವಯಂ ದೇವದ ಪ್ರಮಾಣ ಅಂತ ಒಪ್ತೀನಿ. ಅದು ಬರೋಕ್ಕೆ ಕಾರಣ ಆಗಿದ್ದೇನೋ ಸ್ಮೃತಿ. ಸ್ಮೃತಿ ಅಪ್ರಮಾಣ ಅಂತೆ. ಹಾಗೆ ಪ್ರತಿಜ್ಞಾ ಪ್ರಮಾಣ ಪ್ರತ್ಯಭಿಜ್ಞಾ ಪ್ರಮಾಣ ಆಗಬಾರ್ದಾಗಿತ್ತು. ಹಾಗೆ ಎಷ್ಟು ತಪ್ಪು ಮಾಡಿದ್ದಾರೆ ಅವರು ಅಂದರೆ ಇವತ್ತಿಗೂ ತಿದ್ಕೊಂಡಿಲ್ಲ ನ್ಯಾಯಾಯಿಕರು. ಇವತ್ತು ಅದೇ ಮತ್ತೆ ಮಾಡೋದು ತಿಳಿತಿಲ್ಲ. ಮತ್ತೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ರೆ ಎಷ್ಟು ಆಗಿಬಿಡ್ತಾಯಿದೆ. ಚೇಂಜ್ ಮಾಡ್ಕೊಳ್ಳೇ ಇಲ್ಲ. ಇವತ್ತು ಅದೇ ವಾದ, ಅದು ಇವರು ವಾಕ್ಯ ಅದೇ ತಲೆ ಎರಟನೆ ಆಗ್ತದೆ ಹೊರತು ವಿಷಯನೇ ಬರೋದಿಲ್ಲ. ಪ್ರತ್ಯಭಿಜ್ಞಾ ಪ್ರಮಾಣ ಅಂತ ಒಪ್ಪಿದ ಮೇಲೆ ಸಹ ಅಯಂ ದೇವದತ್ತ, ಮತ್ತು ಆ ದೇವದತ್ತ ಇವನೇ. ಆ ದೇವದತ್ತ ಇಲ್ಲದ ಜ್ಞಾನ ಬಂತು ನಿನಗೀಗ ಸ್ಮೃತಿಯಿಂದ. ಮತ್ತು ಅಪ್ರಮಾಣವಾದರೆ ಇದು ಪ್ರಮಾಣ ಹೋದಲ್ಲ. ID ಕಾರ್ಡ್ ಅರ್ಥನೇ ಇಲ್ಲ, ತೆಗೆದಾಕ್ಬಿಟ್ರೆ ಅದ ಯಾವ ಆಧಾರೂ ಅರ್ಥ ಇಲ್ಲ. ಸ್ಮೃತಿ ಹೊರಟೋಯ್ತಾರೆ ಈಗ. ಅದು ಸುಳ್ಳಾಗಿದ್ದರೆ ಅದು ಆಧರಿಸಿದೆ, ಇದು ಸುಳ್ಳಾಗಬೇಕಾಗಿತ್ತು, ಅಪ್ರಮಾಣ ಆಗಬೇಕಾಗಿತ್ತು. ಇದು ಪ್ರಮಾಣದ ಮೇಲೆ ಅದೇನಾಗಬೇಕು? ಪ್ರಮಾಣ ಆಗಲೇಬೇಕಲ್ಲ. ಎಷ್ಟು ಪವರ್ಫುಲ್ ಲಾಜಿಕ್ ಇದು. ನಿಜವಾದ ತರ್ಕ ಅಂದರೆ ಇದು. ಅವ್ರ ತರ್ಕ ಅರ್ಥ ಆಗದೆ ಹೇಳಿದ್ರೆ ತರ್ಕ ಅಂತ ತಿಳ್ಕೊಂಬಿಟ್ರೆ ಅಷ್ಟೇ ಹೊರತು ಅದಲ್ಲ. ಸರಿಯಾದ ವ್ಯಾಪ್ತಿ ಇರಬೇಕು ಅದಕ್ಕೆ. ಅತೀತ ನೀನು ಧೂಮ ಒಪ್ಪಿದ ಮೇಲೆ ಏನಪ್ಪ ಮಾಡಬೇಕು? ಅಗ್ನಿ ಒಪ್ಪಿದ್ದೆ, ಧೂಮ ಒಪ್ಪಿ ಅಗ್ನಿ ಒಪ್ಪಲೇಬೇಕು ಈಗ. ಇಲ್ಲ ಧೂಮ ಅಲ್ಲ ಅಂತ ಹೇಳಬೇಕು. ಧೂಮ ಅಂತ ಪ್ರೂವ್ ಆದಮೇಲೆ ಏನಾಗಬೇಕು? ಅದನ್ನು ಇರಲೇಬೇಕು. ಸೊ ಪ್ರತ್ಯಭಿಜ್ಞಾ ಪ್ರಮಾಣ ಅಂದಮೇಲೆ ಅದು ಯಾವ ಬೇಸಿಸ್ ಇರೋದು? ಅದಕ್ಕೆ ಸ್ಮೃತಿ. ಸೊ ಅದು ಪ್ರಮಾಣ ಆಗಿರಲೇಬೇಕು. ಮಾನತ್ವಂ ಪ್ರತ್ಯಭಿಜ್ಞಾಯ ಅಪಿ ಸರ್ವಾನುಭೂತಿಗಂ. ಅದಕ್ಕೆ ಹೇಳ್ತಾರೆ ನಮ್ಮದು ನಿಮ್ಮದು ಅಲ್ಲ, ನೀನು ಒಪ್ಪದು ಬಿಡು. ಜಗತ್ತಿನ ಯಾರನ್ನು ಕೇಳಿದ್ರೆ ಏನು ಹೇಳ್ತಾರೆ ಅವರು? ಸೊ ಈ ಪದ ಉಪಯೋಗಿಸೋ ಜನಗಳೇ ಇಲ್ಲ. ಎಂಥವ್ರು ಏನೇ ಆಗಿರಲಿ ಏನಂತ ಕುರುಡ ಮೂಕ ಕೂಡ ಏನಂತಾನೆ ಇವರಿಬ್ಬರು ಒಂದೇ, ಹೀಗೆ ತೋರಿಸಿ ಒಂದೇ ಅಂತ, ಹೀಗೆ ತೋರಿಸಿ ಇಬ್ಬರು ಒಂದೇ. ಹಾಗೆ ಅದು ಸರ್ವಾನುಭೂತಿಗಳು. ಓದ್ದವನು ದಡ್ಡ, ಅವನು ಇವನು ಮೂಕ, ನೋ ಎಕ್ಸೆಪ್ಷನ್. ಪ್ರತ್ಯಭಿಜ್ಞೆ ಉಪಯೋಗಿಸ್ತಾ ಹೋದರೆ ಬದುಕಲಿಕ್ಕೆ ಆಗೋದಿಲ್ಲ. ಯಾರನ್ನೋ ತಿಳ್ಕೊಂಡ್ಬಿಡ್ತಾನೆ ಕೊನೆಗೆ. ಆಮೇಲೆ ಅದಲ್ಲ. ತತ ಕಿಂ ಪ್ರಕೃತ ಇತ್ಯತಃ ಅತೀತೇತಿ. ಅತೀತ ವರ್ತಮಾನತ್ವ ಧರ್ಮಿಣಿ ಸಾಚ ದೃಶ್ಯತೆ. ಅತೀತ ವರ್ತಮಾನತ್ವ ಇವತ್ತು ಕೂಡ ಇದೆ. ಇವತ್ತು ಬೆಳಿಗ್ಗೆ ಕಂಡವ್ರು ಇದ್ದಾರಲ್ಲ, ಬೆಳಿಗ್ಗೆ ಯಾರೋ ಬಂದು ಬೆಳಿಗ್ಗೆ ಬಂದವ್ರು ನೀವೇನ ಅಂತ ಕೇಳ್ತಾನೆ ಅಷ್ಟೇ. ಅದೇ ವರ್ಷಗಟ್ಟಲೆ ಏನಾಗಿಲ್ಲ, ಬೆಳಿಗ್ಗೆ ಬಂದು ಒಂದು ಗಂಟೆ ಬಿಟ್ಟು ಬಂದರೂ ಕೂಡ ನೀವೇನ ಅಂತ ಕೇಳ್ತಾರೆ. ವರ್ತಮಾನ ಅತೀತ, ಫ್ಯೂಚರಿಗೆ ಬರೋದಿಲ್ಲ. ಇದು ಇವತ್ತಿಂದಾಗ್ಬೋದು, ಹಿಂದಿಂದಾಗ್ಬೋದು. ಅತೀತತ್ವ ವರ್ತಮಾನತ್ವ ಧರ್ಮ ವಿಶಿಷ್ಟಾರ್ಥ ವಿಷಯ ಇತ್ಯರ್ಥ. ದೃಶ್ಯತೆ ಸಾಕ್ಷಿಣ. ಇದೆಲ್ಲ ಯಾವುದರಿಂದ ಗೊತ್ತಾಗುತ್ತೆ? ಸಾಕ್ಷಿ ಇಲ್ಲ. ಸೋಯಮಿತಿ ಹಿ ಪ್ರತ್ಯಭಿಜ್ಞಾಕಾರೋ ಅನುಭೂಯತೆ. ಏನಂತ ಸೋಯಂ ಅಂದರೆ ಏನು? ಪ್ರತ್ಯಭಿಜ್ಞಾ ಅಂದ್ರೇನು? ಸೋಯಂ ದೇವದತ್ತ. ಬರೀ ದೇವದತ್ತ ಪ್ರತ್ಯಭಿಜ್ಞಾ ಅಲ್ಲ. ಅಯಂ ದೇವದತ್ತ ಅಯಂ ದೇವದತ್ತ ಎಂಬುದೇನು? ಪ್ರತ್ಯಕ್ಷ ಅಷ್ಟೇ. ಸೋ ಎಂಬುದೇನು? ಸ್ಮೃತಿ. ಅಲ್ಲಿ ಬಂತೀಗ ಸಹ ಅಯಂ ದೇವ, ಇದು ಪ್ರತ್ಯಭಿಜ್ಞಾ ಆಕಾರ. ಆಯಿತು. ಪ್ರತ್ಯಭಿಜ್ಞಾ ಹೀಗೆ ಹೇಳಬೇಕೆ ಹೊರತು ಬರೀ ಸಹ ಅಂದರೂ ಅಲ್ಲ, ಬರೀ ಅಯಂ ಅಲ್ಲ, ಬರೀ ದೇವದತ್ತನೂ ಅಲ್ಲ. ಮೂರು ಸೇರಬೇಕು. ಯಾವುದು? ಎಲ್ಲವೂ ಸೇರಬೇಕು. ಮುಖ್ಯ ಸ್ಮೃತಿ ಬೇಸ್. ಸ್ಮೃತಿ ಬರತಕ್ಕಂಥದ್ದು ಮನಸ್ಸಿಗೆ ಮಾತ್ರ ತಿಳಿಯುತ್ತೆ. ಸಾಚ ಚಕ್ಷುರಾದಿ. ಹಾಗಿದ್ದರೆ ಸ್ಮೃತಿ ಅಪ್ರಮಾಣ ಆಗೋದಾದರೆ ಸ್ಮೃತಿ ಬರೋದು ಮನಸ್ಸಿಗೆ. ಆದ್ದರಿಂದ ಮನಸ್ಸು ಅಪ್ರಮಾಣ ಆಯ್ತು. ಹಾಗಿದ್ರೆ ಮನಸ್ಸು ಹೋಯ್ತು ಅಲ್ಲಿಗೆ. ಮನಸ್ಸು ಹೋದ್ರೆ ಬಿಡೋದು ಹೋಗ್ಬಿಟ್ವಿ. ಯಾತಕ್ಕೆ? ಮನಸ್ಸಿರ್ತಾರೆ ಬೇರೆ ಜ್ಞಾನಗಳು ಮನಸ್ಸಿನಿಂದಾನೆ ಎಲ್ಲ ಎಂಟೈರ್ ಜ್ಞಾನದ ಫೀಲ್ಡೇ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಮೇನ್ ಕೀ ಬಂದು ಬಿಚ್ಚಾಕಿಬಿಟ್ಟಿರುತ್ತೆ. ಆ್ಯಕ್ಸಿಸ್ ತೆಗೆದ್ರೆ ಆಗಿಬಿಡುತ್ತೆ, ಬಿದ್ದೋಗ್ಬಿಡುತ್ತೆ. ಇಂಥ ತಪ್ಪನ್ನು ಸೀರಿಯಸ್ಸಾಗಿ ಓದ್ತಾರೆ ಇವತ್ತು ಕೂಡ. ಮಕ್ಕಳಿಗೆ ಪಾಠ ಹೇಳ್ತಾರೆ, ಸ್ಟೂಡೆಂಟ್ಸಿಗೆ ಪಾಠ ಹೇಳ್ತಾರೆ.
ಟೆಕ್ಸ್ಟ್ ಅದು ಇವತ್ತು ಕೂಡ ಟೆಕ್ಸ್ಟ್ ಬುಕ್ ಓದ್ತಾರೆ ಹಾಗೆ. ಉತ್ತರ ಇಲ್ಲ, ಉತ್ತರ ಹೇಳೋ ಹೊತ್ತಿಗೆ 25 ವರ್ಷ ಆಗಿರ್ತದೆ ಆಗಲೇ ಅವನಿಗೆ, ಇದರಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಸಚ ಚಕ್ಷುರಾದಿನೈವ ಜಾಯತೆ ಇತಿ ಭಾವ ಅಥ ಮತಂ ಪ್ರತ್ಯಭಿಜ್ಞಾಯಾಂ ಚತ್ವಾರ ಪಕ್ಷಾ ಸಂಭವಂತಿ. ಮುಂದೆ ನಚ ಸಾ ಶಿಖರ ಬರವಣಿಗೆ ಅಂದರೆ ಎಷ್ಟು ಅನಲೈಸ್ ಮಾಡ್ತಾರೆ, ಅವು ಹೈಲಿ ಅನಲಿಟಿಕಲ್ ಅವು. ಆ ಕ್ಲಾರಿಟಿ ಅಂದರೆ ಟು ದಿ ಕೋರ್ ಆ ರೀತಿ ಬರೀತಾರೆ. ನಚ ಸಾ ಸ್ಮೃತಿ ಮಾತ್ರಾರ್ಧ ತದಿದಂ ತು ಅಗ್ರಹೈಕತಃ. ಇದು ಬರೀ ಸ್ಮೃತಿ ಅಂತ ಕರಿಬಾರ್ದು ಇದನ್ನು. ಸ್ಮೃತಿ ಹೌದು, ಸ್ಮೃತಿ ಪ್ರತ್ಯಕ್ಷ ಎರಡು ಮಿಕ್ಸ್ ಆಗಿಬಿಟ್ಟಿದೆ ಇಲ್ಲಿ. ಪ್ರತ್ಯಭಿಜ್ಞೆ ಎರಡು ಪ್ರಮಾಣ ಸೇರ್ಕೊಂಡ್ಬಿಟ್ಟಿದೆ. ಒಂದು ಸ್ಮೃತಿ, ಇದು ಪ್ರತ್ಯಕ್ಷ, ಎರಡು ಸೇರ್ಕೊಂಡು ಬಂದಿದೆ. ಅದು ಎಷ್ಟು ಮ್ಯಾಜಿಕ್ ಇದು. ಸೊ ಪ್ರತ್ಯಕ್ಷನೂ ಒಪ್ಪಬೇಕು, ಸ್ಮೃತಿನೂ ಒಪ್ಪಬೇಕು, ಆವಾಗ ಮಾತ್ರ ಪ್ರತ್ಯಭಿಜ್ಞೆ ಉಳಿಯೋದು. ಇದು ಪ್ರತ್ಯಕ್ಷನೇ ಇಲ್ಲ, ಅವನು ಒಟ್ಟು ಬರೋಲ್ಲ. ಈಗ ಮರೆತು ಬಿಟ್ಟಿದ್ದಾನೆ, ಪ್ರತ್ಯಭಿಜ್ಞೆ ಬರ್ತಾ ಇಲ್ಲ ಅವನಿಗೀಗ. ಅವನು ಹೇಳಬೇಕು. ಹಾಂ ಹಾಂ ಕಂಡ್ರಿ. ಹಾಂ ಯಾವುದು ಸಿಗ್ತದೆ? ಯುಕ್ತಿ ಹೇಗೆ ಸೇರ್ಕೊಳುತ್ತೆ? ಅದು ಬೇರೆ. ಅದು ಹೇಗೆ ಯುಕ್ತಿ ಅಂತ ಸಾದೃಶ್ಯ ಪೂರ್ತಿ ಇರೋದು ನೋಡಿ ಹೇಳೋದು, ಅವೆಲ್ಲ ಬೇರೆ. ಅದು ಬಟ್ ಮೇನ್ ಆಕಾರ ಏನು ಎರಡೇ. ಒಂದು ಈ ಪ್ರತ್ಯಕ್ಷ, ಅದು ಸ್ಮೃತಿ. ಎರಡಿಲ್ಲದ ಹೋದ್ರೆ ಮುಂದೆ ಪ್ರಶ್ನೆನೇ ಇಲ್ಲ. ಇನ್ನು ಅದು ಯುಕ್ತಿ ಮಾಡೋದು ಪ್ರತ್ಯಕ್ಷನೂ ಇದೆ, ಸ್ಮೃತಿನೂ ಇದೆ. ಸೊ ನ್ಯಾಚುರಲಿ ಲಿಂಕ್ ಆಗಿಬಿಡುತ್ತೆ ಇಮಿಡಿಯೇಟಾಗಿ. ಗೊತ್ತಾಯ್ತಾ? ಅದು ಸುಮ್ಮನೆ ಸೇರಿಸ್ಕೊಂಡ್ರೆ ತಪ್ಪೇನಿಲ್ಲ. ಆದರೆ ನಮ್ಗೆ ಬೇಕಾದಿಷ್ಟು. ಉದಾಹರಣೆಗೆ ಏನು ಹೇಳ್ತಾರೆ, ಈಗ ನಮಗೆ ಭ್ರಮೆ ಬರ್ಬೇಕಾದ್ರೆ ಏನಪ್ಪ ಇರಬೇಕು? ಅಧಿಷ್ಠಾನ ಸಾದೃಶ್ಯ ಇರಬೇಕು, ಎರಡು ಹೇಳಿಬಿಟ್ಟು. ಅದೇ ಇನ್ನೂ ಏನೇನೋ ಬೇಕು, ದೇಶ ಕಾಲ ಅವೆಲ್ಲ ಬೇಕಲ್ಲಿ. ಕತ್ಲಿರ್ಬೇಕು, ಸ್ವಲ್ಪ ಕ್ಲಾರಿಟಿ ಇರಬಾರ್ದು, ಅವೆಲ್ಲ ಸರಿಯೇ. ಬಟ್ ಇವೆರಡು ಏನಿವು ಮಿನಿಮಮ್ ಇದು. ಆ ಅರ್ಥದಲ್ಲಿ ಹೇಳಿದ್ದೆ ಹೊರತು ಅದು ಸಂಬಂಧಪಟ್ಟಿದ್ದು ಬೇರೆ ಒಪ್ಪೋದಾದ್ರೆ ಏನು ತಪ್ಪೇನಿಲ್ಲ. ಯಾವುದು? ಹಾಂ, ಪ್ರತ್ಯಭಿಜ್ಞಾ ಕೂಡ ಪೂರ್ತಿ ಪ್ರತ್ಯಭಿಜ್ಞಾ ಬೇರೆ. ಎರಡು ಕರೀತಾರೆ. ಕೆಲವು ಸರ್ತೆ ನೋಡಿದವ್ರನ್ನ ನೆನಪು ಮಾಡ್ಕೋತಾನೆ, ಇನ್ನೊಂದು ಸರ್ತೆ ನಿಮ್ಮ ಬಗ್ಗೆ ಭಾರಿ ಹೇಳಿದರು ಅವರೇ ನೀವು ಅಂತ ಕೇಳ್ತಾನೆ. ಇದೇನಿದು? ಅದು ಪ್ರತ್ಯಭಿಜ್ಞಾನ. ವ್ಯತ್ಯಾಸ ಇದೆ. ಅದು ಸ್ಮೃತಿ ಮೂಲವಾದ ಪ್ರತ್ಯಕ್ಷ ಮೂಲವಾದ ಸ್ಮೃತಿ ಮೂಲವಾದ ಪ್ರತ್ಯಭಿಜ್ಞಾ, ಇದು ಶ್ರವಣ ಮೂಲವಾದ ಪ್ರತ್ಯಭಿಜ್ಞಾ. ಸೊ ಪ್ರತ್ಯಭಿಜ್ಞಾನ ವೆರೈಟಿ ಇದೆ. ಗೊತ್ತಾಯ್ತಾ? ಅದು ಪ್ರತ್ಯಭಿಜ್ಞಾನೇ. ಯಾರು ಹೇಳಿರ್ತಾರೋ ಕಳಿಸ್ಕೊಡ್ತೀನಿ, ಅವ್ರು ಸ್ವಲ್ಪ ಕೆಲಸ ಕೊಟ್ಬಿಡಿ ಅಂತಾನೆ ಗೈಡ್ ಮಾಡಿ ಹೇಳಿರ್ತಾರೆ. ಅವರೇನೋ ಹೇಳಿದ್ರೆ ಅವರೇನೋ ನೀವು ಅಂತ ಕೇಳ್ತಾರೆ. ಪ್ರತ್ಯಭಿಜ್ಞಾನೇ ಇದೆ. ಗೊತ್ತಾಯ್ತಾ? ಅದು ತಾನು ನೋಡಿದಾಗ ಅವರೇ ನೀವು, ಮತ್ತು ನೆಕ್ಸ್ಟ್ ಟೈಮ್ ಬಂದ, ಮೊನ್ನೆ ಬಂದಿಲ್ಲ ನೀವೇ ಅಂದ. ಸೊ ಇದು ಅದು ಪ್ರತ್ಯಭಿಜ್ಞೆ ಆದರೂ ಕೂಡ ಆಕಾರ ವ್ಯತ್ಯಾಸ ಇದೆ. ಬಟ್ ರಿಸಲ್ಟ್ ಒಂದೇ, ಪ್ರತ್ಯಭಿಜ್ಞಾನೇ. ತದಿದಂತ ಅಲ್ಲೇನಾಯಿತು? ದೇವ್ರನ್ನ ಕಂಡಾಗ ಎಷ್ಟು ಯಾವ ಶಾಸ್ತ್ರ ಇಷ್ಟು ದಿವಸ ಯಾವ ದೇವ್ರ ಬಗ್ಗೆ ಕೇಳಿದ್ನೋ ಆ ದೇವರು ಅಂತಾಯ್ತು. ಇದು ಈ ರೀತಿ ಪ್ರತ್ಯಭಿಜ್ಞಾ. ಇನ್ನೊಂದು ಸರ್ತಿ ಅಪ್ರೋಚ್ ಆಯಿತು, ಆಗದಲ್ಲ. ಆ ಕಂಡ ದೇವರು ಈಗ ನೋಡಿದೆ. ತಿರುಪತಿ ಭಾಳ ಕೇಳಿ ಹೋಗಿದ್ದ, ಇದು ಅವತ್ತು ಅದೇ ವೆಂಕಟೇಶ್ ದೇವರು. ಮತ್ತೆ ಹೋದ, ನಾನು ನೋಡಿದ ವೆಂಕಟೇಶ್ ದೇವರು. ಈ ಥರ. ಅದರಿಂದ ಅದು ಬೇರೆ. ಪ್ರತ್ಯಭಿಜ್ಞಾನೇ. ಅಥೋ ನ ವರ್ತಮಾನೈಕ ನಿಯಮ ಸ್ಯಾತ್ ಗ್ರಹೇ ಅಕ್ಷತೆ. ದೇರ್ ಫೋರ್ ಪ್ರತ್ಯಕ್ಷ ಜ್ಞಾನ ಬಂದಾಗ ಇವತ್ತು ಅವಿಜ್ಞಾನ ಬರಬೇಕಾದ್ರೆ ಮತ್ತು ಸ್ಮೃತಿಗೆ ಏನು ಜ್ಞಾನ ಬಂತು, ನಮ್ಮ ಸ್ಮೃತಿಯಿಂದ ಏನು ನಾವು ಮಾಡ್ಕೊಂಡಿದ್ದೇವೆ ಆ ವಸ್ತು ಈಗಿರಬೇಕಾದ ಕಾರಣ ಇಲ್ಲ. ಆ ಕಾಲದಲ್ಲಿದ್ದರೆ ಆಯಿತು. ಇವತ್ತು ಆ ಕಾಲಕ್ಕಿದ್ರೆ ಈ ಕಾಲಕ್ಕಿಲ್ಲ, ಅಷ್ಟೇ. ಆದ್ಮೇಲೆ ಸ್ಮೃತಿ ಅಪ್ರಮಾಣ ಆಗೋದಿಲ್ಲ. ಅದು ಎಂಥ ಫೂಲಿಸ್ಟ್ ಆನ್ಸರ್ ಅವ್ರದ್ದೆಲ್ಲ. ಇವತ್ತಿಲ್ಲ, ಆದ್ದರಿಂದ ಸ್ಮೃತಿ ಅಪ್ರಮಾಣ. ಸ್ಮೃತಿ ಹೀಗೆ ಹೇಳಿದರೆ ಅಪ್ರಮಾಣ ಆಗ್ತಿತ್ತು. ಅವತ್ತು ನೋಡಿದ ಇವರು ಇವತ್ತು ಬದುಕೇ ಇದ್ದಾರೆ, ಇಲ್ಲೇ ಇದ್ದಾರೆ, ಇದು ಭ್ರಮೆ ಇದೆ ಅಷ್ಟೇ ಹೊರತು ಅವತ್ತಿದ್ದ ಅಲ್ಲಿದ್ದ ತಪ್ಪೇನಿದೆ ಅದರೊಳಗೆ? ಅದಕ್ಕೆ ಟೀಗರ್ ಬರೀತಾ ಅಲ್ಲಪ್ಪ, ಈ ಶ್ರುತಿ ಏನು ಹೇಳ್ತಿರೋದು, ನೀನು ಅಪ್ರಮಾಣ ಅಂತ ಯಾಕೆ ಕರಿತೀಯ? ಅವತ್ತಿನ ದಿವಸ ಆ ಸ್ಥಳದಲ್ಲಿ ಒಬ್ಬ ಈ ವ್ಯಕ್ತಿ ಹೀಗಿದ್ದ, ಅದು ಹೇಗೆ ಅಪ್ರಮಾಣ ಆಗುತ್ತೆ? ಹಾಗಿದ್ದರೆ ಮುಂದೆ ಓದೋದಿಲ್ಲ. ಹಿಂದಿನ ದಿವಸನೇ ಹೊಸದಾಗಿ ಓದ್ತಿರ್ಬೇಕು ಹೊರತು ಅದಕ್ಕೆ ಅರ್ಥನೇ ಇಲ್ಲ. ಓದು ಮುಂದುವರಿತಿರೋದು ಯಾತಕ್ಕೋಸ್ಕರ? ಈಗ ಹಿಂದಿನ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಸ್ಮೃತಿ ಮೇಲೆ ಬಂದಿರೋದು. ಗೊತ್ತಾಗ ಎಷ್ಟೇ ಮರ್ತಿದ್ದರೂ ಕೂಡ ಸ್ವಲ್ಪ ಬೇಸಿಸ್ ಅಂತ ಇರುತ್ತೆ ಅವನಿಗೆ. ಪೂರ್ತಿ ನೆನಪಿರೋದಿಲ್ಲ. ಫಸ್ಟ್ ಇಯರ್ ಪೇಪರ್ ಕೊಟ್ಟರೆ ಫೇಲ್ ಆಗ್ತಾನೆ ಗ್ಯಾರಂಟಿ. ಆದರೆ ಒಂದು ಗೊತ್ತಿದೆ ಅವನಿಗೆ, ಬೇಸಿಕ್. ಸೆಕೆಂಡ್ ಇಯರ್ಗೆ ಏನು ಬೇಕು ಅಷ್ಟು ಜ್ಞಾನ ಅವನಿಗಿದೆ, ಥರ್ಡ್ ಇಯರ್ಗೆ ಆ ಜ್ಞಾನ ಇದೆ. ಆದ್ದರಿಂದ ಸೇವ್ ಮೋಲ್ಡಿಂಗ್ಸ್ ಅವೆಲ್ಲ ಹುಟ್ಟಿರೋ ಕಾನ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು. ನಚ ಪ್ರಮಾಣತೋ ಅನ್ಯಾ ಸ್ಯಾತ್ ಪ್ರಮಿತಿರ್ನಾಮ ಕುತ್ರಚಿತ್ ಮಾನಾಭಾವಾತ್ ಗೌರವಾಚ್ಚ ಕಲ್ಪನಾಯಾ ಕಿಮೇತೆ. ನೋಡಿ, ಅವೆಲ್ಲ ನಿಜನೇ. ಪ್ರತ್ಯಭಿಜ್ಞಾ ಪ್ರಮಾಣದ ಅಪ್ರಮಾಣ. ಬೇರೆ 1000 ಕಾರಣ ಕೊಡ್ತೀನಿ, ಕೊಡೋಕ್ಕೆ ಹೋಗಬೇಡ. ಇರೋ ಕಾರಣ ಬಿಟ್ಟು 1000 ಕಾರಣ ಬೇರೆ ಯಾಕೆ ಕೊಡ್ತೀನಿ ನೀನೀಗ? ಇರೋ ಕಾರಣ ಏನಪ್ಪ? ನಚ ಪ್ರಮಾಣತೋ ಅನ್ಯಾಸಾತ್ ಪ್ರಮಿತಿರ್ನಾಮ ಕುತ್ರಚಿತ್. ಪ್ರಮಿತಿ ಅಂದ್ರೇನು? ಪ್ರಮಾಣದಿಂದ ಬರೋದೇ ಪ್ರಮಿತಿ. ಪ್ರಮಿತಿ ಅಂತ ಒಪ್ಕೊಂಡ ಮೇಲೆ
ಇದಕ್ಕೆ ಈ ಪ್ರಮಿತಿ ಪ್ರತ್ಯಭಿಜ್ಞಾ ಪ್ರಮಿತಿಯಾದಾಗ ಬೇಸಿಸ್ ಆದ ಪ್ರತಿ ಇನ್ನು ಬೇರೆ ಏನು ಕಾರಣ ಕೊಟ್ಟರೆ ಅದೊಂದೇ ಆಗಿರ್ಬೇಕು, ಬೇರೆ ದಾರಿನೇ ಇಲ್ಲ ಅಂಥೇಳಿ ಪ್ರಮಿತಿತ್ವ ಒಪ್ಕೊಂಡು ಯಾವುದಕ್ಕೆ ಪ್ರತ್ಯಭಿಜ್ಞಾ. ದೇರ್ ಫೋರ್ ಅದಕ್ಕೆ ಪ್ರಮಾಣತ್ವ ಒಪ್ಪಲೇಬೇಕು. ಮಾನಾಭಾವಾತ್ ಗೌರವಾಚ್ಯ ಬಿಡೋದಕ್ಕೆ ಪ್ರಮಾಣ ಇಲ್ಲ, ಬೇರೆ ಕಲ್ಪನೆ ಗೌರವ, ಕಲ್ಪನಾ ಗೌರವ ಐತೆ ಹೊರತು ಅದು ಉತ್ತರ ಆಗಲಿಲ್ಲ. ಗೌರವಾಚ್ಯ ಕಲ್ಪನಾಯ ಗೌರವಾಚ್ಯ ಹಾಗೆ ಓದ್ಕೋಬೇಕು. ಕಲ್ಪನಾ ಗೌರವವಾದ್ದರಿಂದ ಕಿಮೇತಯ ನೀ ಹೇಳೋ ವಾದಗಳಿಗೇನು ಅರ್ಥನೇ ಇಲ್ಲ. ಮಯೈತದ್ ಜ್ಞಾತಮಿತಿ ತು ಸಾಕ್ಷಿಗಂ ಜ್ಞಾನಗೋಚರಂ ಜ್ಞಾನಮೇವ ಮಯ ಏತದ್ ಜ್ಞಾತಂ. ಈಗಲೇ ತಗೊಳ್ಳಿ, ನನಗಿದು ಅರ್ಥ ಆಯಿತು, ನನಗೆ ಇದು ಅರ್ಥ ಆಯ್ತು ಈಗ ಅಂತ. ಇದು ಸಾಕ್ಷಿ ಕಂಡ ಜ್ಞಾನ, ಅದು ಸಾಕ್ಷಿಗೋಚರವಾದದ್ದು. ತಥೋ ಅನ್ಯಾನ್ ಅಪ್ರಮಿತಿರ್ನಾಮ ದೃಶ್ಯತೆ. ನೀನು ಪ್ರಮಿತಿ ಅಂತ ಹೇಳಿದ್ರೇನೋ ಯಥಾರ್ಥ ಜ್ಞಾನ ಪ್ರಮ ಯಾಥಾರ್ಥ್ಯ ಅಂತ ಅರ್ಥ. ಯಾಥಾರ್ಥ್ಯ ಇದೆ ಅಂತ ಹೇಳ್ತೀಯಲ್ಲ, ಅದು ಸಾಕ್ಷಿ ಅನುಭವ ಸಿದ್ಧವಾದ ವಿಚಾರ. ಮಾನ ಮಾತೃ ಪ್ರಮೇಯಾಣಂ ತದುಚ್ಛಿತ್ತಿರ್ನಹಿ ಕ್ವಚಿತ್. ದೇರ್ ಫೋರ್ ಜ್ಞಾನ ಅಂದಮೇಲೆ ಮೂರು ಇರಬೇಕು: ಮಾನ, ಮಾತೃ, ಪ್ರಮೇಯ. ಮಾನ, ಮಾತೃ, ಪ್ರಮೇಯ. ಪ್ರಮೇಯ ಅಂದರೆ ವಸ್ತು, ಮಾತೃ ಅಂದ್ರೇನು ಪ್ರಮಾತೃ. ಪ್ರಮಾತೃ ಪರ ತೆಗೆದ ಪದ್ಧತಿ ಆಗಿದೆ. ಈಗ ಅಲ್ಲೇನೇ ಇದೆ ನೋಡಿ, ಪ್ರ ಅಲ್ಲಿಟ್ರು, ಇದು ಬಿಟ್ಬಿಟ್ರು. ಮಾನ ಪ್ರ ಸೇರಿಸ್ಬೇಕು, ಪ್ರಮಾಣ ಆಯಿತು. ಮಾತೃ ಪ್ರ ಸೇರಿಸ್ಬೇಕು, ಪ್ರಮಾತೃ ಆಯಿತು. ಪ್ರಮೇಯ ಇದೆ, ಇಲ್ಲಿ ಬಿದ್ದರೆ ಎರಡು ಕಡೆ ಸೇರಿಸ್ಬೇಕು. ಮಾನಂ ಅಂದರೆ ಪ್ರಮಾಣಂ. ಸೊ ಒಂದು ಪ್ರಮಾಣ, ಪ್ರಮೇಯ ಮತ್ತು ಪ್ರಮಿತಿ, ಪ್ರಮಾತೃ, ಮೂರು ಜನ ಇರಲೇಬೇಕು. ಏನು ಬರಬೇಕಾದ್ರೆ ಜ್ಞಾನ ಬರಬೇಕಾದ್ರೆ. ನಾವು ಕೇಳಬೇಕಾದ್ರೆ ಜ್ಞಾನ ಯಾವುದ್ರ ಬಗ್ಗೆ, ಆಮೇಲೆ ಯಾರಿಗೆ, ಯಾತಕ್ಕೆ, ಮೂರಿಲ್ಲದೆ ಹೋದರೆ ಏನಲ್ಲ, ಜ್ಞಾನಕ್ಕೆ ಬೆಲೆ ಇಲ್ಲ. ಆದ್ದರಿಂದ ಮಾನ ಮಾತು ಇವೆಲ್ಲ ಆಚಾರ್ಯ ಏನು ಬರೀತಾರೆ ಎಲ್ಲ ಕೋಟಬಲ್ ಲೈನ್ಸು, ಶಾಸ್ತ್ರ ನ್ಯಾಯಗಳ ಮಾತುಗಳು. ಅದಿಷ್ಟು ಅದಕ್ಕೆ ಅವೆಲ್ಲ ಬಾಯ್ಪಾಠ ಆಗಿಬಿಡಬೇಕು. ಮಾನ ಮಾತೃ ಪ್ರಮೇಯಾಣಂ ತದುಚ್ಛಿತ್ತಿ. ಒಂದು ಬಿಟ್ಟರು ಜ್ಞಾನ ಆಗಲಿಲ್ಲ. ಅದು ಒಂದಿಲ್ಲ ಅಂತ ತಿಳ್ಕೊಂಡು ಏನಾಯ್ತು ಅಲ್ಲಿಗೆ ಜ್ಞಾನ ಅಲ್ಲ. ಗೊತ್ತು, ಏನು ಗೊತ್ತು, ಯಾರಿಗೆ ಗೊತ್ತು, ಯಾವುದ್ರ ಬಗ್ಗೆ ಗೊತ್ತು, ಉತ್ತರನೇ ಇಲ್ಲ. ಒಂದು ಮಿಸ್ ಆದರೂ ಬಿದ್ದೋಗ್ಬಿಡುತ್ತೆ. ತದುಚ್ಛಿತ್ತಿರ್ನಹಿ ಕ್ವಚಿತ್. ತದುಚ್ಛಿತ್ತಿ ಅಂದ್ರೇನು? ಈ ನಿಯಮವನ್ನು ಎಂದೂ ಕೂಡ ಉಲ್ಲಂಘನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಪ್ನಾನಾಮಪಿ ಚೈತೇಷಾಂ ನಬಾಧೋ ದುಶ್ಯತೆ ಕ್ವಚಿತ್. ಈಗ ವಾಪಸ್ ಬಂದರು, ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟು ಸ್ವಪ್ನ ಸತ್ಯ ಅದು ಶುರು ಮಾಡಿದ್ರಲ್ಲ, ಅದಕ್ಕೆ ಬಂದ್ರಿ. ದೇರ್ ಫೋರ್ ಇಷ್ಟೆಲ್ಲ ಪ್ರಮಾಣ ವ್ಯವಸ್ಥೆ ಮಾಡಿದ ಮೇಲೆ ಸ್ವಪ್ನದೃಷ್ಟವಾದ ವಸ್ತು ನೀನೇನು ಹೇಳ್ತಿ, ಪೂರ್ತಿ ಸುಳ್ಳು ಅಂತಿ ಸಪ್ಪು. ಅದು ಸತ್ಯನೇ. ಯಾವುದು ಸುಳ್ಳು? ಭ್ರಮೆ ಇರೋದೆಲ್ಲಿ? ಹೊರಗಿನ ವಸ್ತುನೇ ಕಂಡಿದ್ದು ಅಂಬೋದು ತಪ್ಪು. ಅದು ಅಲ್ಲಿ ವಸ್ತು ಕಂಡಿದ್ದು ಹೌದು. ಆನೆ ನೋಡಿದ, ಆನೆ ಹೌದದು, ಬಟ್ ಏನು ಆನೆ ಅಲ್ಲ ಅದು. ಈ ಚಿತ್ರದಲ್ಲಿ ಆನೆ ತೋರಿಸಿದ್ರು, ಆನೆ ಹೌದದು, ನಿಜವಾದ ಆನೆ ಅಲ್ಲ ಅಷ್ಟೇ. ಈ ಚಿತ್ರದಲ್ಲಿ ಆನೆ ಬರೋದು ಆನೆ ಅಲ್ವಾ? ಪಾಠ ಹೇಳ್ತಿದ್ವು ಆನೆ ಇದು ಸಿಂಹ ಅಂತ ಹೇಳ್ಕೊಡೋದಿಲ್ಲ. ಅಕ್ಷರ ವರ್ಣಮಾಲೆ ಹೇಳೋದೇನೀಗ? ಆಗ ಈ ಇಲ್ಲಿ ಎಲ್ಲ ಏನವು? ಅಲ್ಲ ಸರ್, ಬರೀ ಚಿತ್ರಗಳು ಅಂತ ಯಾರು ಹೇಳ್ತಾರೆ ಅದನ್ನ ಹೇಳ್ಬೇಕಾದ್ರೆ ಅರ್ಥ ಗೊತ್ತಿದೆ ಅವರಿಗೆ. ದೇರ್ ಫೋರ್ ಅದು ಆನೆಯ ಚಿತ್ರ ಕರೆಕ್ಟು, ಆನೆ ಅಂತ ಕರಿತೇವೆ. ಅದು ನಿಜವಾದ ಆನೆಯೂ ಬೇರೆ ಇದೆ. ಆನೆ ಕರೆಕ್ಟು, ಆನೆ ಚಿತ್ರನೂ ಕರೆಕ್ಟು, ಆನೆ ಚಿತ್ರ ಸತ್ಯ, ಆನೆ ಸತ್ಯ, ಆನೆ ಆನೆ ಬಾಯಲ್ಲಿರೋದು ಸತ್ಯ. ಗೊತ್ತಾಯ್ತಾ? ಆದರೆ ನೀವು ಯಾವುದು ಭ್ರಮೆ ಆಗ್ತಿತ್ತು, ಸಿಂಹ ನೋಡಿ ಆನೆ ಅಂದರೆ ತಪ್ಪು. ಸಿಂಹ ಚಿತ್ರ ನೋಡಿ ಆನೆ ಚಿತ್ರ ಅಂತ ಹೇಳಬಾರ್ದು. ದೇರ್ ಫೋರ್ ಸ್ವಪ್ನ ಸತ್ಯ. ಭ್ರಮೆ ಇರೋದು ಯಾವ ಭಾಗದಲ್ಲಿ? ಅದೇ ಇದೆ. ಅದು ಹೊರಗಿನ ಆನೆಯೇ ಇದು ಅಂತ ತಿಳ್ಕೊಂಡು ತಪ್ಪು ಅಷ್ಟೇ ಹೊರತು ವಾಸನಾಮಯವಾದ ಆನೆ ಒಪ್ಪಲೇಬೇಕಾದ್ರೆ. ಸೊ ಮಾನ ಮಾತೃ ಪ್ರಮೇಯಾಣಂ ತದುಚ್ಛಿತ್ತಿರ್ನಹಿ ಕ್ವಚಿತೆ ಜಾಗ್ರತ್ವ ಮಾತ್ರ ಮನ್ಯಥಾ ದೃಶ್ಯತೆ ಸ್ಫುಟಂ. ಈಗ ಅದೆಲ್ಲ ಡೀಟೇಲ್ಸ್ ನಾಳೆಯಿಂದ ಅದು ಗೊತ್ತಾಯ್ತಾ? ಆ ಸ್ವಪ್ನದ ವಿಷಯ ಕಂಟಿನ್ಯೂ ಮಾಡ್ತಾರೆ. ಈಗ ಈ ವಿಷಯ ಮುಗ್ತಾ ಇರುತ್ತೆ. ಅದು ಇಷ್ಟೆಲ್ಲ ಹೇಳಿ ಯಾತಕ್ಕೆ ಹೇಳಿದರು ಅಂದರೆ, ಸ್ವಪ್ನದಲ್ಲಿ ಕಂಡಂಥ ವಸ್ತು ಸುಳ್ಳು ಅಂತ ಹೇಳ್ತೀಯಲ್ಲ, ತಪ್ಪದು, ಅದು ಸತ್ಯ. ಅದಕ್ಕೆ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ಈಗ ಒಪ್ಪಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದು ಬೇರೆ ಕಡೆ ಹೇಳಿ ಎಲ್ಲ ವಿಷಯ ಹೇಳಿರೋದೇ, ಆದರೆ ಅಪ್ಲಿಕೇಶನ್ ಇದೆಯಲ್ಲ ಹೇಗೆ ಮಾಡಬೇಕು ಅಂತ ತೋರಿಸ್ತಾರೆ ಅದಿಷ್ಟು ಕೂಡ.